ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಎಸ್ ಎಸ್ ಕಂಪ್ಯೂಟೋಪಿಯಾ ಇಗ್ನೈಟ್ ಯುವರ್ ಡಿಜಿಟಲ್ ಮೈಂಡ್. ಸೊ ಈ ಸೆಷನ್ ಅಲ್ಲಿ ನಾವ್ ಏನ್ ಮಾಡೋಣಪ್ಪ ಅಂದ್ರೆ ಹಳೆ ಎಕ್ಸಾಮ್ದು ಕ್ವಶನ್ ಪೇಪರ್ ಅಂದ್ರೆ ಜನವರಿ 2025 ಅಲ್ಲಿ ನಡೆದಿದ್ದ ಎಕ್ಸಾಮ್ದು ಕ್ವಶನ್ ಪೇಪರ್ನ ರಿವೈಸ್ ಮಾಡೋಣ. ಓಕೆ, ಡೋಂಟ್ ಸೇ ಯು ಡೋಂಟ್ ಹ್ಯಾವ್ ಎನಫ್ ಟೈಮ್. ಯು ಹ್ಯಾವ್ ದ ಸೇಮ್ ಅಮೌಂಟ್ ಆಫ್ ಹವರ್ಸ್ ಪರ್ ಡೇ ದಟ್ ವೇರ್ ಗಿವನ್ ಟು ಐನ್ಸ್ಟೀನ್, ಮದರ್ ತೆರೇಸಾ ಅಂಡ್ ಅದರ್ಸ್. ಸೊ ತಡ ಮಾಡ್ದಲ್ಲಿ ಇವತ್ತಿನ ಸೆಷನ್ ಸ್ಟಾರ್ಟ್ ಮಾಡೋಣ. ಲೆಟ್ಸ್ ಬಿಗಿನ್. Dash is an example for storage device. Dash is an example for storage device. Flash drive, plotter, keyboard, MICR. Answer is flash drive. Next question. Instruction given to the computer to carry out task is called as dash hardware, IC, program, CPU. ಕಂಪ್ಯೂಟರ್ ಕೊಡೋ ಇನ್ಸ್ಟ್ರಕ್ಷನ್ಸ್ ನ ಕೆಲಸ ಮಾಡೋದಕ್ಕೆ ಏನಂತ ಹೇಳ್ತೀವಿ? ಆನ್ಸರ್ ಈಸ್ ಪ್ರೋಗ್ರಾಮ್. ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ. ಡ್ಯಾಶ್ ಇಸ್ ದ ಶಾರ್ಟ್ಕಟ್ ಕೀ ಫಾರ್ ಇಟಾಲಿಕ್. ಐ, ಕಂಟ್ರೋಲ್ ಶಿಫ್ಟ್ ಐ, ಕಂಟ್ರೋಲ್ ಐ, ಆಲ್ಟ್ ಶಿಫ್ಟ್ ಐ. ಇಟಾಲಿಕ್ ಮಾಡೋದಕ್ಕೆ ಶಾರ್ಟ್ಕಟ್ ಕೀ ಏನು ವರ್ಡ್ ಅಲ್ಲಿ? ಆನ್ಸರ್ ಇಸ್ ಕಂಟ್ರೋಲ್ ಐ. ಕಂಟ್ರೋಲ್ ಐ ಪ್ರೆಸ್ ಮಾಡಿದ್ರೆ ನನಗೆ ಇಟಾಲಿಕ್ ಆಗುತ್ತೆ. ಸೆಲೆಕ್ಟ್ ಮಾಡಿರುವಂತ ವರ್ಡ್ ಅಥವಾ ಸೆಂಟೆನ್ಸ್ ಅಥವಾ ಸೆಲೆಕ್ಟ್ ಮಾಡಿರೋ ಟೆಕ್ಸ್ಟ್. ಓಕೆ, ನೆಕ್ಸ್ಟ್ ಕ್ವಶನ್ ನೋಡೋಣ. The default page in MS Word 2007 is letter A4, A5, legal. ಡಿಫಾಲ್ಟ್ ಆಗಿ MS Word 2007 ನಲ್ಲಿ ಯಾವ ಪೇಜ್ ಸೆಲೆಕ್ಟ್ ಆಗಿರುತ್ತೆ ಅಂದ್ರೆ ಪೇಪರ್ ಸೈಜ್? ಆನ್ಸರ್ ಈಸ್ ಲೆಟರ್. ಸೊ ಡಿಫಾಲ್ಟ್ ಪೇಪರ್ ಸೈಜ್ ಏನಪ್ಪಾ ಅಂದ್ರೆ ನನ್ನ ಡಾಕ್ಯುಮೆಂಟ್ ಅಲ್ಲಿ ಸೆಟ್ ಆಗಿರೋದು ಲೆಟರ್. ಓಕೆ, ದ ಡಿಫಾಲ್ಟ್ ಪೇಜ್ ಕಲರ್ ಇನ್ MS Word ಡಾಕ್ಯುಮೆಂಟ್ ಈಸ್ ಬ್ಲಾಕ್, ಗ್ರೇ, ವೈಟ್, ಬ್ಲೂ. ಸೊ ನನ್ನ ವರ್ಡ್ ಡಾಕ್ಯುಮೆಂಟ್ ಅಲ್ಲಿ ಡಿಫಾಲ್ಟ್ ಆಗಿ ಪೇಜ್ ಯಾವ ಕಲರ್ ಇರುತ್ತೆ, ಯಾವ ಬಣ್ಣದಲ್ಲಿ ಇರುತ್ತೆ ಅಂತ? ಆನ್ಸರ್ ಈಸ್ ವೈಟ್. ಡಿಫಾಲ್ಟ್ ಪೇಜ್ ಕಲರ್ ಬಂದ್ಬಿಟ್ಟು ಬಿಳಿ ಬಣ್ಣ. ಓಕೆ, ಶಾರ್ಟ್ಕಟ್ ಕೀ ಫಾರ್ ಥೇಜರ್ಸ್ ಈಸ್ ಡ್ಯಾಶ್ ಶಿಫ್ಟ್ F2, ಕಂಟ್ರೋಲ್ F7, ಶಿಫ್ಟ್ F8, ಶಿಫ್ಟ್ F7. ಥೇಜರ್ಸ್ಗೆ ಶಾರ್ಟ್ಕಟ್ ಕೀ ಏನು ವರ್ಡ್ ಅಲ್ಲಿ? ಆನ್ಸರ್ ಈಸ್ ಶಿಫ್ಟ್ F7. ನೆಕ್ಸ್ಟ್ ಕ್ವಶನ್ ನೋಡೋಣ. ಸೊ ಒಂದು ಪೆನ್ನು ಪೇಪರ್ ಎತ್ಕೊಂಡು ಆನ್ಸರ್ಸ್ ನ ನೋಟ್ ಮಾಡ್ಕೊಳ್ಳಿ. ಲಾಸ್ಟ್ ಅಲ್ಲಿ ಎಷ್ಟು ಆನ್ಸರ್ಸ್ ನ ಕರೆಕ್ಟ್ ಆಗಿ ಮೆನ್ಷನ್ ಮಾಡಿದ್ದೀರಾ ಅಂತ ನನಗೆ ಕಾಮೆಂಟ್ ಅಲ್ಲಿ ಮೆನ್ಷನ್ ಮಾಡಿ. ಓಕೆ, ಡ್ಯಾಶ್ ಡಿಸ್ಪ್ಲೇಸ್ ದ ಆಕ್ಟಿವ್ ಸೆಲ್ ಅಡ್ರೆಸ್ ಇನ್ MS Excel 2007. ಫಾರ್ಮುಲಾ ಬಾರ್, ನೇಮ್ ಬಾರ್, ಟೂಲ್ ಬಾರ್, ಡಾಕ್ಯುಮೆಂಟ್ ವಿಂಡೋ. ಸೊ ಯಾವುದು ನನಗೆ ಆಕ್ಟಿವ್ ಸೆಲ್ ಅಡ್ರೆಸ್ ನ ತೋರಿಸುತ್ತೆ ಎಕ್ಸೆಲ್ ಅಲ್ಲಿ ಅಂತ ಕೇಳ್ತಿದ್ದಾರೆ. ಆನ್ಸರ್ ಈಸ್ ನೇಮ್ ಬಾಕ್ಸ್. ನೇಮ್ ಬಾಕ್ಸ್ ನನಗೆ ನನ್ನ ಸೆಲ್ ಯಾವ ಕರ್ಸರ್ ಅಂದ್ರೆ ಯಾವ ಸೆಲ್ ಅಡ್ರೆಸ್ ಅಲ್ಲಿ ಇದೆ ಅನ್ನೋದನ್ನ ತೋರಿಸುತ್ತೆ. ಓಕೆ, ಡ್ಯಾಶ್ ಆಪ್ಷನ್ ಈಸ್ ಯೂಸ್ಡ್ ಟು ಸಮ್ಮರೈಸ್ ದ ಡೇಟಾ ಇನ್ MS Excel. ಗೋಲ್ ಸೀಕ್, ಚಾರ್ಟ್, ಇನ್ಸರ್ಟ್ ಪಿಕ್ಚರ್, ಪಿವೋಟ್ ಟೇಬಲ್. ಸೊ ನಾನು ಯಾವ ಆಪ್ಷನ್ ಯೂಸ್ ಮಾಡಿಕೊಂಡು ನನ್ನ ಡೇಟಾ ಇದೆಯಲ್ಲ ಎಕ್ಸೆಲ್ ಶೀಟ್ ಅಲ್ಲಿ ಅದನ್ನ ಸಮ್ಮರೈಸ್ ಮಾಡುತ್ತೆ ಅಂತ ಕೇಳ್ತಿದ್ದಾರೆ. ಓಕೆ, ಸೊ ಆನ್ಸರ್ ಬಂದು ಪಿವೋಟ್ ಟೇಬಲ್. ಪಿವೋಟ್ ಟೇಬಲ್ ನ ಹಾಕೋದ್ರಿಂದ ನನಗೆ ನನ್ನ ಎಕ್ಸೆಲ್ ಅಲ್ಲಿ ಏನ್ ಡೇಟಾ ಇದೆ ಅದನ್ನೆಲ್ಲ ಸಮ್ಮರೈಸ್ ಮಾಡಿ ನನಗೆ ತೋರಿಸುತ್ತೆ. ಓಕೆ, ಸಮ್ಮರಿ ತರ. ನೆಕ್ಸ್ಟ್ ಕ್ವಶನ್. ಬೈ ಡಿಫಾಲ್ಟ್ ನಂಬರ್ ಆರ್ ಡ್ಯಾಶ್ ಅಲೈನ್ ಇನ್ ಎಕ್ಸೆಲ್ 2007, ಲೆಫ್ಟ್, ರೈಟ್, ಸೆಂಟರ್, ಟಾಪ್. ಸೊ ನಂಬರ್ಸ್ ಹೇಗೆ ಅಲೈನ್ ಆಗಿರುತ್ತೆ ಡಿಫಾಲ್ಟ್ ಆಗಿ ಎಕ್ಸೆಲ್ ಅಲ್ಲಿ 2007 ವರ್ಷನ್ ಅಲ್ಲಿ ಅಂತ ಕ್ವಶನ್ ಕೇಳ್ತಿದ್ದಾರೆ. ಆನ್ಸರ್ ಈಸ್ ರೈಟ್. ನಂಬರ್ ಯಾವಾಗ ರೈಟ್ ಅಲೈನ್ ಆಗಿ ಇರುತ್ತೆ. ಓಕೆ, ಪವರ್ ಪಾಯಿಂಟ್ 2007 ಪ್ರೊವೈಡ್ಸ್ ಡ್ಯಾಶ್ ಸ್ಟ್ಯಾಂಡರ್ಡ್ ಲೇಔಟ್ 9654. ಪವರ್ ಪಾಯಿಂಟ್ 2007 ವರ್ಷನ್ ಎಷ್ಟು ವಿಧವಾದ ಸ್ಟ್ಯಾಂಡರ್ಡ್ ಲೇಔಟ್ ನ ಪ್ರೊವೈಡ್ ಮಾಡುತ್ತೆ ಅಂತ ಕ್ವಶನ್. ಆನ್ಸರ್ ಬಂದು 9. ಓಕೆ, ನೆಕ್ಸ್ಟ್ ಕ್ವಶನ್. Dash is not a slide layout. Title slide, comparison, content with caption.
ಸೊ ಯಾವ ಒಂದು ವಿಧದ ಸ್ಲೈಡ್ ಲೇಔಟ್ ಇಲ್ಲ ನಮ್ಗೆ ಪವರ್ ಪಾಯಿಂಟ್ ಅಲ್ಲಿ ಅಂತ ಕ್ವಶನ್. ಓಕೆ, so answer is subtitle slide. FTP stands for dash, file text proof, file and transfer of files, file transfer protocol. FTP ಅಂದ್ರೆ ಏನು ಅಂತ ಕೇಳ್ತಾ ಇದ್ದಾರೆ. Answer is file transfer protocol. So next question ನೋಡೋಣ. Dash device converts analog signal to digital signal. Switch, antenna, modem, ISP. ಯಾವ ಡಿವೈಸ್ ನಮಗೆ ಅನಲಾಗ್ ಸಿಗ್ನಲ್ ನ ಡಿಜಿಟಲ್ ಸಿಗ್ನಲ್ ಆಗಿ ಕನ್ವರ್ಟ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಅಂತ ಕ್ವಶನ್. ಓಕೆ, ಸೊ ಆನ್ಸರ್ ಬಂದ್ಬಿಟ್ಟು ಮೋಡಮ್ ಅಂತ. ಮೋಡಮ್ ಅಂದ್ರೆ ಏನಪ್ಪಾ ಅಂದ್ರೆ ಮಾಡ್ಯುಲೇಟರ್, ಡಿಮಾಡ್ಯುಲೇಟರ್ ಅಂತ. ಅದೇನ್ ಮಾಡುತ್ತೆ ಅಂದ್ರೆ ಅನಲಾಗ್ ಸಿಗ್ನಲ್ ನ ಡಿಜಿಟಲ್ ಸಿಗ್ನಲ್ ಆಗಿ ಕನ್ವರ್ಟ್ ಮಾಡುತ್ತೆ, ಮತ್ತೆ ಡಿಜಿಟಲ್ ಸಿಗ್ನಲ್ ನ ಅನಲಾಗ್ ಸಿಗ್ನಲ್ ಆಗಿ ಕನ್ವರ್ಟ್ ಮಾಡಿ ಸೊ ನಾವು ಎರಡು ಸಿಸ್ಟಮ್ ಮಧ್ಯೆ ಕಮ್ಯುನಿಕೇಶನ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಓಕೆ, Gmail provides a storage space of dash to users 5 GB, 25 GB, 15 GB, 50 GB. Gmail ಇದೆಯಲ್ಲ ಎಷ್ಟು ಸ್ಟೋರೇಜ್ ಸ್ಪೇಸ್ ನ ಅದು ಫ್ರೀ ಆಗಿ ಕೊಡುತ್ತೆ ಯೂಸರ್ಸ್ಗೆ ಅಂತ ಕ್ವಶನ್. ಆನ್ಸರ್ ಬಂದು 15 GB. ಸೊ ನೆಕ್ಸ್ಟ್ ಸೆಟ್ ಆಫ್ ಕ್ವಶನ್ ನೋಡೋಣ. ನುಡಿ ಸಪೋರ್ಟ್ಸ್ ಡ್ಯಾಶ್, ಏಕಭಾಷೆ, ದ್ವಿಭಾಷೆ, ಯೂನಿಕೋಡ್, ಆಲ್. ನುಡಿ ಯಾವ ತರ ಲ್ಯಾಂಗ್ವೇಜ್ ನ ಟೈಪ್ ಮಾಡೋದಕ್ಕೆ ನಮ್ಗೆ ಸಪೋರ್ಟ್ ಮಾಡುತ್ತೆ ಅಂತ ಕೇಳ್ತಾ ಇದೆ. ಆನ್ಸರ್ ಈಸ್ ಆಲ್. ಏಕಭಾಷೆ ಅಂದ್ರೆ ಬರೀ ಕನ್ನಡ, ದ್ವಿಭಾಷೆ ಅಂದ್ರೆ ಕನ್ನಡ ಮತ್ತೆ ಇಂಗ್ಲಿಷ್, ಯೂನಿಕೋಡ್ ಅಂದ್ರೆ ಏನಪ್ಪಾ ಅಂದ್ರೆ ಯೂನಿವರ್ಸಲ್ ಕ್ಯಾರೆಕ್ಟರ್ ಎನ್ಕೋಡಿಂಗ್ ಸ್ಟ್ಯಾಂಡರ್ಡ್ ಅಂತ ಹೇಳ್ತೀವಿ. ಸೊ ಅದೇನ್ ಮಾಡತ್ತಪ್ಪ ಅಂದ್ರೆ ಪ್ರತಿಯೊಂದು ಲೆಟರ್ ಅಥವಾ ಒಂದು ಸಿಂಬಲ್ ಅಥವಾ ಒಂದು ಇಮೋಜಿಗೆ ಒಂದು ಯೂನಿಕ್ ನಂಬರ್ ನ ಸ್ಪೆಸಿಫೈ ಮಾಡುತ್ತೆ. ಸೊ ಕಂಪ್ಯೂಟರ್ಗೆ ಕರೆಕ್ಟ್ ಆಗಿ ಡಿಸ್ಪ್ಲೇ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಮುಂಚೆ ನಾವು ಆಸ್ಕಿ ಯೂಸ್ ಮಾಡ್ಕೊಂಡು ಮಾಡ್ತಿದ್ವಿ, ಅದ್ರಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗ್ತಿತ್ತು. ಸೊ ಅದ್ರ ನಂತರ ಬಂದಿರೋದು ಏನಪ್ಪಾ ಅಂದ್ರೆ ಸೊ ಯೂನಿಕೋಡ್ ಅಂತ ಯೂಸ್ ಮಾಡ್ತೀವಿ. ಸೊ ನಮ್ಗೆ ಇದು ಯೂನಿಕೋಡ್ ಯೂಸ್ ಮಾಡೋದ್ರಿಂದ ವೇರಿಯಸ್ ನಮ್ಗೆ ಎಷ್ಟೊಂದ್ ತರದ ಲ್ಯಾಂಗ್ವೇಜಸ್, ಎಷ್ಟೊಂದು ಕ್ಯಾರೆಕ್ಟರ್ಸ್ ನ ರೆಪ್ರೆಸೆಂಟ್ ಮಾಡೋದಕ್ಕೆ ಈಸಿಯಾಗಿ ನಾವು ರೆಪ್ರೆಸೆಂಟ್ ಮಾಡ್ಬೋದು. ಇವನ್ ಮ್ಯಾಥಮೆಟಿಕಲ್ ಸಿಂಬಲ್ಸ್ ಇರುತ್ತಲ್ಲ ಅದನ್ನು ಕೂಡ ನಾವು ಈಸಿಯಾಗಿ ರೆಪ್ರೆಸೆಂಟ್ ಮಾಡ್ಬೋದು. ಸೊ ಇದು ಯೂನಿಕೋಡ್ ಯೂಸ್ ಮಾಡೋದ್ರಿಂದ ಏನಪ್ಪಾ ಅಂದ್ರೆ ನಾವು ಹೊಸದಾಗಿ ಏನಾದ್ರು ಬೇರೆ ಏನಾದ್ರು ಇನ್ಕ್ಲೂಡ್ ಮಾಡ್ಬೇಕು ಅಂದ್ರೆ ಹೊಸ ಸಿಂಬಲ್ಸ್, ಕ್ಯಾರೆಕ್ಟರ್ಸ್ ಅದನ್ನ ಈಸಿಯಾಗಿ ಕಷ್ಟ ಇಲ್ದಲೆ ಇನ್ಕ್ಲೂಡ್ ಮಾಡ್ಬೋದು. ಓಕೆ, ವ್ಯಾಟ್ ಇನ್ಕ್ಲೂಡೆಡ್ ಇನ್ ಡ್ಯಾಶ್ ವರ್ಷನ್ ಆಫ್ ಟ್ಯಾಲಿ. ಯಾವ ವರ್ಷನ್ ಅಲ್ಲಿ ವ್ಯಾಟ್ ಇನ್ಕ್ಲೂಡ್ ಆಯ್ತು? ವ್ಯಾಟ್ ಅಂದ್ರೆ ವ್ಯಾಲ್ಯೂ ಆಡೆಡ್ ಟ್ಯಾಕ್ಸ್. Tally 5.4, Tally 4.5, Tally 6.3, Tally 7.2. Answer is Tally 7.2. ಈ ವರ್ಷನ್ ಅಲ್ಲಿ ನಮಗೆ ವ್ಯಾಟ್ ಇನ್ಕ್ಲೂಡ್ ಆಯ್ತು. ಓಕೆ, the cost incurred to purchase the goods for the business are called dash, real expense, indirect expense, unreal expense, direct expense. ಸೊ ನಾವು ಗೂಡ್ಸ್ ನ ಪರ್ಚೇಸ್ ಮಾಡ್ತೀವಲ್ಲ ಬಿಸ್ನೆಸ್ ಗೋಸ್ಕರ, ಅದನ್ನ ಏನಂತ ಕರಿತೀವಿ? Answer is direct expense. The shortcut key for slideshow is F5, F1, F8, F3. So slideshow ಗೆ ಶಾರ್ಟ್ಕಟ್ ಕೀ ಏನು ಅಂತ ಕೇಳ್ತಾ ಇದ್ದಾರೆ. Answer is F5. ಕನ್ನಡ ಭಾಷೆಯಲ್ಲಿ ಈಗ ಎಷ್ಟು ಅಕ್ಷರಗಳಿವೆ? ಎಷ್ಟು ಅಕ್ಷರಗಳು ಬಳಕೆಯಲ್ಲಿವೆ? 52, 50, 51, 53. ಸೊ ಕನ್ನಡ ಲ್ಯಾಂಗ್ವೇಜ್ ಅಲ್ಲಿ ಎಷ್ಟು ಲೆಟರ್ಸ್ ನಾವು ಯೂಸ್ ಮಾಡ್ತಿದೀವಿ? ಆನ್ಸರ್ ಬಂದು 51, 51. ಇದು ನೆಕ್ಸ್ಟ್ ಸೆಟ್ ಆಫ್ ಕ್ವಶನ್ಸ್. ಇದು ಬಂದು ಫಿಲ್ ಇನ್ ದ ಬ್ಲಾಂಕ್ಸ್ ಅಂತ ಹೇಳ್ತೀವಿ. ಅಂದ್ರೆ ಒಂದು ಕ್ವಶನ್ ಅಲ್ಲಿ 2 ಡ್ಯಾಶ್ ಇರುತ್ತೆ. ಸೊ ಫಸ್ಟ್ ಪಾರ್ಟ್ ನ ಓದ್ಕೊಂಡು ಅದನ್ನ ಆನ್ಸರ್ ಮಾಡಿ, ಆಮೇಲೆ ಸೆಕೆಂಡ್ ಪಾರ್ಟ್ ನ ಆನ್ಸರ್ ಮಾಡಿ. ಇಲ್ಲಾಂದ್ರೆ ಫುಲ್ ಒಟ್ಟಿಗೆ ಓದಿದ್ರೆ ಆನ್ಸರ್ ಮಾಡೋದು ಕಷ್ಟ ಆಗುತ್ತೆ. ಓಕೆ, ಸೊ ಸ್ಟಾರ್ಟ್ ಮಾಡೋಣ. ಸೊ ಫಸ್ಟ್ ಪಾರ್ಟ್ ಸ್ಕೋರ್ ಬರ್ಕೊಂಡಿದ್ದೀರಾ ಅಂತ ಅನ್ಕೊಂತೀನಿ. ಸೆಕೆಂಡ್ ಪಾರ್ಟ್ ನೋಡೋಣ. ಎಕ್ಸ್ಪಾನ್ಷನ್ ಆಫ್ GUI ಇಸ್ ಡ್ಯಾಶ್ ಅಂಡ್ CUI ಇಸ್ ಡ್ಯಾಶ್. GUI ಅಂದ್ರೆ ಏನು, CUI ಅಂದ್ರೆ ಏನು ಅಂತ. ಓಕೆ, ದ 2 ಟೈಪ್ಸ್ ಆಫ್ ಸಾಫ್ಟ್ವೇರ್ ಆರ್ ಡ್ಯಾಶ್ ಅಂಡ್ ಡ್ಯಾಶ್. 2 ವಿಧವಾದ ಸಾಫ್ಟ್ವೇರ್ ಯಾವುದು ಮತ್ತೆ ಯಾವುದು ಅಂತ. ಓಕೆ, ದ ಡಿಫಾಲ್ಟ್ ವ್ಯೂ ಇಸ್ MS Word 2007 ಇಸ್ ಡ್ಯಾಶ್. ಸೊ ಡಿಫಾಲ್ಟ್ ವ್ಯೂ ಏನು MS Word ಅಲ್ಲಿ ಅಂತ.
ಡಿಫಾಲ್ಟ್ ಫಾಂಟ್ MS Word 2007 ನಲ್ಲಿ ಯಾವುದು ಅಂತ. ಓಕೆ, ದ ವಿಡ್ತ್ ಅಂಡ್ ಹೈಟ್ ಆಫ್ A4 ಶೀಟ್ ಇಸ್ ಡ್ಯಾಶ್ ಇಂಚ್ ಅಂಡ್ ಡ್ಯಾಶ್ ಇಂಚ್. ಸೊ ವಿಡ್ತ್ ಎಷ್ಟು ಇಂಚ್ ಇದೆ ಮತ್ತೆ ಹೈಟ್ ಎಷ್ಟು ಇಂಚ್ ಇದೆ A4 ಶೀಟ್ ಅಂತ ಕ್ವಶನ್ ಕೇಳ್ತಾರೆ. ಸೊ ಆನ್ಸರ್ಸ್ ಚೆಕ್ ಮಾಡ್ಕೊಳ್ಳೋಣ. GUI ಅಂದ್ರೆ ಗ್ರಾಫಿಕಲ್ ಯೂಸರ್ ಇಂಟರ್ಫೇಸ್, CUI ಅಂದ್ರೆ ಕ್ಯಾರೆಕ್ಟರ್ ಅಥವಾ ಕಮಾಂಡ್ ಯೂಸರ್ ಇಂಟರ್ಫೇಸ್ ಅಂತ ಹೇಳ್ತೀವಿ. 2 ಟೈಪ್ಸ್ ಆಫ್ ಸಾಫ್ಟ್ವೇರ್ ಯಾವ್ದಾವ್ದಪ್ಪ ಅಂದ್ರೆ ಸಿಸ್ಟಮ್ ಸಾಫ್ಟ್ವೇರ್, ಅಪ್ಲಿಕೇಶನ್ ಸಾಫ್ಟ್ವೇರ್, ಕೆಲವೊಂದ್ಸರಿ ಯುಟಿಲಿಟಿ ಸಾಫ್ಟ್ವೇರ್ ಅಂತ ಕೂಡ ಹೇಳ್ತೀವಿ. ಓಕೆ, ಸೊ ಡಿಫಾಲ್ಟ್ ವ್ಯೂ ಬಂದ್ಬಿಟ್ಟು ಪ್ರಿಂಟ್ ಲೇಔಟ್, ಡಿಫಾಲ್ಟ್ ಫಾಂಟ್ ಬಂದ್ಬಿಟ್ಟು ಕ್ಯಾಲಿಬ್ರಿ ಅಂತ ಹೇಳ್ತೀವಿ. ಸೊ ಡಿಫಾಲ್ಟ್ ವಿಡ್ತ್ ಬಂದ್ಬಿಟ್ಟು A4 ಶೀಟ್ 8.27, ಹೈಟ್ ಬಂದ್ಬಿಟ್ಟು 11.69 ಇಂಚ್. ಇದು ಇಂಚಸ್ ಅಲ್ಲಿ ಮೆನ್ಷನ್ ಮಾಡಿದೆ. ಓಕೆ, ನೆಕ್ಸ್ಟ್ ಸೆಟ್ ಆಫ್ ಕ್ವಶನ್ಸ್. ಶಾರ್ಟ್ಕಟ್ ಕೀ ಫಾರ್ ಸೆಲೆಕ್ಟಿಂಗ್ ಎ ರೋ ಇಸ್ ಡ್ಯಾಶ್. ರೋ ನ ಸೆಲೆಕ್ಟ್ ಮಾಡೋದಕ್ಕೆ ಶಾರ್ಟ್ಕಟ್ ಕೀ ಏನು? ಅಂಡ್ ಶಾರ್ಟ್ಕಟ್ ಕೀ ಫಾರ್ ಸೆಲೆಕ್ಟಿಂಗ್ ಎ ಕಾಲಮ್ ಇಸ್ ಡ್ಯಾಶ್. ಸೊ ಕಾಲಮ್ ನ ಸೆಲೆಕ್ಟ್ ಮಾಡೋದಕ್ಕೆ ಶಾರ್ಟ್ಕಟ್ ಕೀ ಏನು ಅಂತ ಫಿಫ್ತ್ ಕ್ವಶನ್. ಇನ್ ಸೆಲ್ ಅಡ್ರೆಸ್ D20, D is dash and 20 is dash. ಸೊ D20 ಅಂತ ಒಂದು ಸೆಲ್ ಅಡ್ರೆಸ್ ಇದ್ರೆ D ಅಂದ್ರೆ ಏನಂತ ಹೇಳ್ತೀವಿ, 20 ಅಂದ್ರೆ ಏನು ಅಂತ ಹೇಳ್ತೀವಿ ಅಂತ ಕ್ವಶನ್. ಓಕೆ, ಡ್ಯಾಶ್ ಇಸ್ ದ ಶಾರ್ಟ್ಕಟ್ ಕೀ ಟು ಇನ್ಸರ್ಟ್ ಎ ನ್ಯೂ ಸ್ಲೈಡ್. ಹೊಸ ಸ್ಲೈಡ್ ನ ಇನ್ಸರ್ಟ್ ಮಾಡ್ಬೇಕಂದ್ರೆ ಶಾರ್ಟ್ಕಟ್ ಕೀ ಏನು? ಫಂಕ್ಷನ್ ಕೀ ಟು ವ್ಯೂ ಶೋ ಈಸ್ ಡ್ಯಾಶ್. ಸೊ ವ್ಯೂ ಶೋ ನೋಡ್ಬೇಕಂದ್ರೆ ಏನು ಅಂದ್ರೆ ಸ್ಲೈಡ್ ಶೋ ನೋಡ್ಬೇಕಂದ್ರೆ ಶಾರ್ಟ್ಕಟ್ ಕೀ ಏನು ಅಂತ ಕ್ವಶನ್. 8th ಕ್ವಶನ್, ಎ ವೆಬ್ ಪೇಜ್ ಇಸ್ ರಿಟನ್ ಇನ್ ಡ್ಯಾಶ್ ಲ್ಯಾಂಗ್ವೇಜ್. ಯಾವ ಲ್ಯಾಂಗ್ವೇಜ್ ಯೂಸ್ ಮಾಡ್ಕೊಂಡು ನಾವು ವೆಬ್ ಪೇಜ್ ನ ಬರೀತೀವಿ ಅಂತ. www ಅಂದ್ರೆ ಏನು ಅಂತ. ಸೊ ಆನ್ಸರ್ಸ್ ಚೆಕ್ ಮಾಡ್ಕೊಳ್ಳೋಣ. ಸೊ ಒಂದು ರೋ ನ ಸೆಲೆಕ್ಟ್ ಮಾಡ್ಕೋಬೇಕಂದ್ರೆ ಶಿಫ್ಟ್ ಸ್ಪೇಸ್ ಬಾರ್ ನ ಪ್ರೆಸ್ ಮಾಡ್ತೀವಿ. ಕಾಲಮ್ ನ ಆದ್ರೆ ಕಂಟ್ರೋಲ್ ಸ್ಪೇಸ್ ಬಾರ್ ನ. ಸೊ D ಅಂದ್ರೆ ಕಾಲಮ್ ಅಡ್ರೆಸ್, 20 ಅಂದ್ರೆ ರೋ ಅಡ್ರೆಸ್ ನ ಇಂಡಿಕೇಟ್ ಮಾಡುತ್ತೆ. ಓಕೆ, ಕಂಟ್ರೋಲ್ M ಯೂಸ್ ಮಾಡ್ಕೊಂಡು ಹೊಸ ಸ್ಲೈಡ್ ನ ಇನ್ಸರ್ಟ್ ಮಾಡಬಹುದು. ಹೊಸ ಫೈಲ್ ನ ಇನ್ಸರ್ಟ್ ಮಾಡ್ಬೇಕಂದ್ರೆ ಕಂಟ್ರೋಲ್ N. ಓಕೆ, ಸೊ ಸ್ಲೈಡ್ ಶೋಗೆ ಶಾರ್ಟ್ಕಟ್ ಕೀ ಬಂದ್ಬಿಟ್ಟು F5. ವೆಬ್ ಪೇಜ್ ನ ನಾವು HTML ಅಲ್ಲಿ ಬರೀತೀವಿ. ಸೊ HTML ಅನ್ನೋದು ಒಂದು ಲ್ಯಾಂಗ್ವೇಜ್. ಹಂಗಂದ್ರೆ ಏನಪ್ಪಾ ಅಂದ್ರೆ ಹೈಪರ್ಟೆಕ್ಸ್ಟ್ ಮಾರ್ಕಪ್ ಲ್ಯಾಂಗ್ವೇಜ್ ಅಂತ. ಸೊ ಮಾರ್ಕಪ್ ಲ್ಯಾಂಗ್ವೇಜ್ ಅಂದ್ರೆ ಟ್ಯಾಗ್ಸ್ ಅಲ್ಲಿ ನಾವು ಆ ಲ್ಯಾಂಗ್ವೇಜ್ ನ ಡಿಸೈನ್ ಮಾಡಿದೆ, ಅದರಲ್ಲಿ ನನ್ನ ಕಮಾಂಡ್ಸ್ ನಾನು ಅಥವಾ ಸಿಂಟ್ಯಾಕ್ಸ್ ನಾನು ಮೆನ್ಷನ್ ಮಾಡ್ತೀನಿ. www ಅಂದ್ರೆ ಏನಪ್ಪಾ ಅಂದ್ರೆ ವರ್ಲ್ಡ್ ವೈಡ್ ವೆಬ್ ಅಂತ ಹೇಳ್ತೀವಿ. ಓಕೆ, ನೆಕ್ಸ್ಟ್ ಸೆಟ್ ಆಫ್ ಕ್ವಶನ್ಸ್ ನೋಡೋಣ. The key combination of Shri is and R capital A M stands for dash in ನುಡಿ. ಸೊ ಶ್ರೀಗೆ ಕೀ ಕಾಂಬಿನೇಷನ್ ಅಂದ್ರೆ ಏನು? R ಕ್ಯಾಪಿಟಲ್ A ಮತ್ತೆ M ಅಂದ್ರೆ ಏನ್ ಲೆಟರ್ ಬರುತ್ತೆ ಅಂತ. ಓಕೆ, ಟ್ಯಾಲಿ ಸಿಲ್ವರ್ ಈಸ್ ಫಾರ್, ಟ್ಯಾಲಿ ಸಿಲ್ವರ್ ಏನಕ್ಕೆ ಯೂಸ್ ಮಾಡ್ತೀವಿ, ಯಾವ ಯೂಸರ್ಗೆ, ಮತ್ತೆ ಟ್ಯಾಲಿ ಗೋಲ್ಡ್ ಯಾವ ಯೂಸರ್ಗೆ ಯೂಸ್ ಮಾಡ್ತೀವಿ ಅಂತ. 11th ಕ್ವಶನ್, ಡ್ಯಾಶ್ ಯೂನಿಟ್ ಆರ್ ಯೂಸ್ ಟು ಇನ್ಸರ್ಟ್ ಡೇಟಾ ಅಂಡ್ ಡ್ಯಾಶ್ ಯೂನಿಟ್ ಆರ್ ಯೂಸ್ ಟು ಡಿಸ್ಪ್ಲೇ ದ ರಿಸಲ್ಟ್. ಸೊ ಯಾವ ಯೂನಿಟ್ ನ ಯೂಸ್ ಮಾಡ್ಕೊಂಡು ನಾವು ಡೇಟಾ ಇನ್ಸರ್ಟ್ ಮಾಡಕ್ಕೆ ಯೂಸ್ ಮಾಡ್ತೀವಿ, ರಿಸಲ್ಟ್ ನೋಡೋದಕ್ಕೆ ಯಾವ ಯೂನಿಟ್ ನ ಯೂಸ್ ಮಾಡ್ತೀವಿ ಅಂತ. 12th ಒನ್, ಡ್ಯಾಶ್ ಅಂಡ್ ಡ್ಯಾಶ್ ಆರ್ ದ ಇನ್ಬಿಲ್ಟ್ ಟೆಕ್ಸ್ಟ್ ಎಡಿಟರ್ಸ್ ಇನ್ ವಿಂಡೋಸ್. ಸೊ ವಿಂಡೋಸ್ ಅಲ್ಲಿ ಇನ್ಬಿಲ್ಟ್ ಟೆಕ್ಸ್ಟ್ ಎಡಿಟರ್ಸ್ ಯಾವ್ದು ಅಂತ ಕೇಳ್ತಿದ್ದಾರೆ. ಸೊ ಆನ್ಸರ್ ಚೆಕ್ ಮಾಡ್ಕೊಳ್ಳೋಣ. ಸೊ ಶ್ರೀ ಅಂದ್ರೆ SFRI ಕ್ಯಾಪಿಟಲ್ I, ಆರ್ ಅಂದ್ರೆ ರಾ ಬರುತ್ತೆ, ಕ್ಯಾಪಿಟಲ್ A ಅಂದ್ರೆ ದೀರ್ಘ ಬರುತ್ತೆ ರಾ, M ಅಂದ್ರೆ ಮಾ ಬರುತ್ತೆ. ಓಕೆ, ಸೊ ಟ್ಯಾಲಿ ಸಿಲ್ವರ್ ಬಂದ್ಬಿಟ್ಟು ಸಿಂಗಲ್ ಯೂಸರ್ಗೆ, ಟ್ಯಾಲಿ ಗೋಲ್ಡ್ ಬಂದು ಮಲ್ಟಿಪಲ್ ಯೂಸರ್ಗೆ ಬರುತ್ತೆ. ಓಕೆ, ಸೊ ಇನ್ಪುಟ್ ಯೂನಿಟ್ ನಾವೇನ್ ಮಾಡ್ತೀವಿ, ಡೇಟಾನ ಇನ್ಸರ್ಟ್ ಮಾಡೋದಕ್ಕೆ ಅಥವಾ ಇನ್ಪುಟ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ. ಔಟ್ಪುಟ್ ಯೂನಿಟ್ ಬಂದ್ಬಿಟ್ಟು ಡಿಸ್ಪ್ಲೇ ಮಾಡೋದಕ್ಕೆ ಯೂಸ್ ಮಾಡ್ತೀವಿ. ಓಕೆ, ನೋಟ್ ಪ್ಯಾಡ್ ಮತ್ತೆ ವರ್ಡ್ ಪ್ಯಾಡ್ ಎರಡು ಇನ್ಬಿಲ್ಟ್ ಟೆಕ್ಸ್ಟ್ ಎಡಿಟರ್ಸ್ ಅಂತ ಹೇಳ್ತೀವಿ ವಿಂಡೋಸ್ ಅಲ್ಲಿ. ಓಕೆ, ನೆಕ್ಸ್ಟ್ ಸೆಟ್ ಆಫ್ ಕ್ವಶನ್ಸ್. ದ 2 ಟೈಪ್ಸ್ ಆಫ್ ಸ್ಕ್ರಾಲ್ ಬಾರ್ಸ್ ಆರ್ ಡ್ಯಾಶ್ ಅಂಡ್ ಡ್ಯಾಶ್. ಎರಡು ವಿಧವಾದ ಸ್ಕ್ರಾಲ್ ಬಾರ್ ಯಾವ್ಯಾವು ಅಂತ. 14th ಒನ್, ದ 2 ಲಾಜಿಕಲ್ ಆಪರೇಟರ್ಸ್ ಆರ್ ಡ್ಯಾಶ್ ಅಂಡ್ ಡ್ಯಾಶ್. ಎರಡು ಲಾಜಿಕಲ್ ಆಪರೇಟರ್ಸ್ ಯಾವ್ದಾದ್ರು ಸರಿ ಬರೀರಿ ಅಂತ ಹೇಳಿದ್ದಾರೆ. 15th ಒನ್, ದ ಡಿಫಾಲ್ಟ್ ವರ್ಕ್ ಬುಕ್ ನೇಮ್ ಇಸ್ ಡ್ಯಾಶ್ ಅಂಡ್ ಈಚ್ ಸೆಲ್ ಇಸ್ ಸರೌಂಡೆಡ್ ಬೈ ಡ್ಯಾಶ್ ಲೈನ್ ಇನ್ Excel 2007. ಸೊ ಡಿಫಾಲ್ಟ್ ಆಗಿ ವರ್ಕ್ ಬುಕ್ ಹೆಸರು ಏನು ಎಕ್ಸೆಲ್ ಅಲ್ಲಿ, ಮತ್ತೆ ಪ್ರತಿಯೊಂದು ಸೆಲ್ ಏನ್ರಿಂದ ಸರೌಂಡ್ ಆಗಿರುತ್ತೆ, ಯಾವ ತರಹದ ಲೈನ್ ಇಂದ ಸರೌಂಡ್ ಆಗಿರುತ್ತೆ ಅಂತ. 16th ಒನ್, ದ 2 ಟೈಪ್ಸ್ ಆಫ್ ಸ್ಲೈಡ್ ಓರಿಯಂಟೇಷನ್ಸ್ ಆರ್ ಡ್ಯಾಶ್ ಅಂಡ್ ಡ್ಯಾಶ್. ಎರಡು ವಿಧವಾದ ಸ್ಲೈಡ್ ಓರಿಯಂಟೇಷನ್ ಯಾವುದು ಅಂತ ಕೇಳ್ತಿದ್ದಾರೆ. ಓಕೆ, ಆನ್ಸರ್ ಚೆಕ್ ಮಾಡ್ಕೊಳ್ಳೋಣ. ಸೊ ಎರಡು ವಿಧವಾದ ಸ್ಕ್ರಾಲ್ ಬಾರ್ ಬಂದು ಹಾರಿಜಾಂಟಲ್ ಮತ್ತೆ ವರ್ಟಿಕಲ್. ಲಾಜಿಕಲ್ ಆಪರೇಟರ್ ಯಾವ್ದಪ್ಪ ಅಂದ್ರೆ ಆಂಡ್ ಆರ್ ಅಥವಾ ನಾಟ್. ಓಕೆ, ದಿ ಡಿಫಾಲ್ಟ್ ವರ್ಕ್ ಬುಕ್ ನೇಮ್ ಬಂದ್ಬಿಟ್ಟು ಬುಕ್ 1 ಅಂತ. ಸೊ ಪ್ರತಿಯೊಂದು ಸೆಲ್ಲು ಗ್ರಿಡ್ ಲೈನ್ ಇಂದ ಸರೌಂಡ್ ಆಗಿರುತ್ತೆ. ಓಕೆ, ಎರಡು ವಿಧವಾದ ಓರಿಯಂಟೇಷನ್ ಯಾವ್ದಪ್ಪ ಅಂದ್ರೆ ಪೋರ್ಟ್ರೇಟ್ ಮತ್ತೆ ಲ್ಯಾಂಡ್ಸ್ಕೇಪ್. ಪೋರ್ಟ್ರೇಟ್ ಅಂದ್ರೆ ಉದ್ದುದ್ದ, ಲ್ಯಾಂಡ್ಸ್ಕೇಪ್ ಅಂದ್ರೆ ಅಡ್ಡಡ್ಡ. ಓಕೆ, ನೆಕ್ಸ್ಟ್ ಸೆಟ್ ಆಫ್ ಕ್ವಶನ್ಸ್ ನೋಡೋಣ. The minimum zoom size is dash and maximum zoom size is dash in MS Word. MS Word ಫೈಲ್ ನ ತಗೊಂಡ್ರೆ ಅದ್ರಲ್ಲಿ ಮಿನಿಮಮ್ ಝೂಮ್ ಮತ್ತೆ ಮ್ಯಾಕ್ಸಿಮಮ್ ಝೂಮ್ ಪರ್ಸೆಂಟೇಜ್ ಏನು ಅಂತ ಕೇಳ್ತಿದ್ದಾರೆ. ಮೋಡಮ್ ಮೀನ್ಸ್ ಡ್ಯಾಶ್ ಅಂಡ್ ಡ್ಯಾಶ್. ಮೋಡಮ್ ಅಂದ್ರೆ ಏನು ಅಂತ ಕೇಳ್ತಿದ್ದಾರೆ. The key used to activate ನುಡಿ is dash in MS Word. Key combination for ರಸ್ತೆ is dash. ಸೊ ನುಡಿನ ಆಕ್ಟಿವೇಟ್ ಮಾಡೋದಕ್ಕೆ ಏನ್ ಯೂಸ್ ಮಾಡ್ತೀವಿ ಕೀವರ್ಡ್ ಅಲ್ಲಿ ಅಂತ ಕೇಳ್ತಿದ್ದಾರೆ. ರಸ್ತೆಗೆ ಕೀ ಕಾಂಬಿನೇಷನ್ ಏನು ಅಂತ ಕೇಳ್ತಿದ್ದಾರೆ. 2 branches of accounts are, ಎರಡು ಬ್ರಾಂಚ್ ಯಾವುದು ಅಕೌಂಟ್ಸ್ ಅಂತ ಕೇಳ್ತಿದ್ದಾರೆ. ಸೊ ಆನ್ಸರ್ಸ್ ಚೆಕ್ ಮಾಡ್ಕೊಳ್ಳೋಣ. ಸೊ ಮಿನಿಮಮ್ ಝೂಮ್ ಸೈಜ್ ಬಂದು 10, ಮ್ಯಾಕ್ಸಿಮಮ್ ಬಂದು 500. ಮೋಡಮ್ ಅಂದ್ರೆ ಏನಪ್ಪಾ ಅಂದ್ರೆ ಮಾಡ್ಯುಲೇಟರ್ ಮತ್ತೆ ಡಿಮಾಡ್ಯುಲೇಟರ್. ಅದು ಅನಲಾಗ್ ಸಿಗ್ನಲ್ ನ ಡಿಜಿಟಲ್ ಸಿಗ್ನಲ್ಗೆ ಮತ್ತೆ ಡಿಜಿಟಲ್ ಸಿಗ್ನಲ್ ನ ಅನಲಾಗ್ ಸಿಗ್ನಲ್ಗೆ ಕನ್ವರ್ಟ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ. ಓಕೆ,
ಸೊ F6 ಅಥವಾ ಸ್ಕ್ರಾಲ್ನ ಯೂಸ್ ಮಾಡಿಕೊಂಡು ನಾವು ನುಡಿನ ಆಕ್ಟಿವೇಟ್ ಮಾಡ್ಬೋದು ವರ್ಡ್ ಅಲ್ಲಿ. ಓಕೆ, ರಸ್ತೆದು ಕೀ ಕಾಂಬಿನೇಷನ್ ಬಂದ್ಬಿಟ್ಟು RSFTE. ಓಕೆ, ಎರಡು ಬ್ರಾಂಚಸ್ ಆಫ್ ಅಕೌಂಟ್ಸ್ ಯಾವ್ದಪ್ಪ ಅಂದ್ರೆ ಫೈನಾನ್ಷಿಯಲ್ ಮತ್ತೆ ಮ್ಯಾನೇಜ್ಮೆಂಟ್. ಸೊ ನೆಕ್ಸ್ಟ್ ಸೆಟ್ ಆಫ್ ಕ್ವಶನ್ಸ್ ನೋಡೋಣ. ಇವಾಗ ಬಂದು ಫಿಲ್ ಇನ್ ದ ಬ್ಲಾಂಕ್. ಸೊ ಕ್ವಶನ್ ಓದಿ ಅದು ಟ್ರೂ ಆದ್ರೆ ಟ್ರೂ ಅಂತ ಬರೀಬೇಕು, ಫಾಲ್ಸ್ ಆದ್ರೆ ಫಾಲ್ಸ್ ಅಂತ ಬರೀಬೇಕು, ಟಿಕ್ ಅಥವಾ ಇಂಟು ಹಾಕಬಾರ್ದು ಅಥವಾ TF ಅಂತ ಅಷ್ಟೇ ಬರಿಬಾರ್ದು. ಓಕೆ, ಕ್ವಶನ್ ಓದೋಣ. CPU ಇಸ್ ಕಾಲ್ಡ್ ಅ ಬ್ರೈನ್ ಆಫ್ ಕಂಪ್ಯೂಟರ್. CPU ನ ನಾವು ಬ್ರೈನ್ ಆಫ್ ಕಂಪ್ಯೂಟರ್ ಅಂತ ಹೇಳ್ತೀವಿ. ಸೆಕೆಂಡ್ ಒನ್, ನೋಟ್ ಪ್ಯಾಡ್ ಇಸ್ ಅನ್ ಎಕ್ಸಾಂಪಲ್ ಫಾರ್ ಟೆಕ್ಸ್ಟ್ ಎಡಿಟರ್. ನೋಟ್ ಪ್ಯಾಡ್ ಟೆಕ್ಸ್ಟ್ ಎಡಿಟರ್ ಎಕ್ಸಾಂಪಲ್ ಅಂತ ಹೇಳ್ತಿದ್ದಾರೆ. ಥರ್ಡ್ ಒನ್, ಫಂಕ್ಷನ್ ಕೀ ಫಾರ್ ಚೇಂಜ್ ಕೇಸ್ ಇಸ್ ಕಂಟ್ರೋಲ್ 3. ಚೇಂಜ್ ಕೇಸ್ಗೆ ಶಾರ್ಟ್ ಕಟ್ ಕೀ ಬಂದು ಕಂಟ್ರೋಲ್ 3 ಅಂತ ಕೇಳ್ತಿದ್ದಾರೆ. ವಿ ಕ್ಯಾನ್ ಇನ್ಸರ್ಟ್ ಡೆಕೋರೇಟಿವ್ ಟೆಕ್ಸ್ಟ್ ಇನ್ ವರ್ಡ್ ಡಾಕ್ಯುಮೆಂಟ್ ಇನ್ MS ವರ್ಡ್. ವರ್ಡ್ ಡಾಕ್ಯುಮೆಂಟ್ ಅಲ್ಲಿ ನಾವು ಡೆಕೋರೇಟಿವ್ ಟೆಕ್ಸ್ಟ್ ನ ಇನ್ಸರ್ಟ್ ಮಾಡಬಹುದಾ ಅಂತ ಕೇಳ್ತಿದ್ದಾರೆ. Excel 2007 provides 15 different types of chart. ನನಗೆ Excel 2007 15 ಡಿಫರೆಂಟ್ ವಿಧವಾದ ಚಾರ್ಟ್ ಅನ್ನು ಪ್ರೊವೈಡ್ ಮಾಡುತ್ತೆ ಅಂತ ಕೇಳ್ತಿದ್ದಾರೆ. ಸಿಕ್ಸ್ತ್ ಒನ್, ಎವ್ರಿ ಫಾರ್ಮುಲಾ ಇನ್ Excel 2007 should start with equal symbol. ಪ್ರತಿ ಫಾರ್ಮುಲಾನು ಎಕ್ಸೆಲ್ ಅಲ್ಲಿ 2007ನೇ ವರ್ಷದಲ್ಲಿ ಈಕ್ವಲ್ ಇಂದ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೆವೆಂತ್ ಒನ್, ವಿ ಕ್ಯಾನ್ ರೆಕಾರ್ಡ್ ಅಂಡ್ ಸೇವ್ ದ ಸ್ಲೈಡ್ ಟೈಮಿಂಗ್ಸ್ ಇನ್ ಪವರ್ ಪಾಯಿಂಟ್. 2007 ಪವರ್ ಪಾಯಿಂಟ್ ವರ್ಷನ್ ಅಲ್ಲಿ ನಾವು ಸೇವ್ ಮಾಡಬಹುದು ಮತ್ತೆ ರೆಕಾರ್ಡ್ ಮಾಡಬಹುದು ಸ್ಲೈಡ್ ಟೈಮಿಂಗ್ಸ್ ಅಂತ ಹೇಳ್ತಿದ್ದಾರೆ. ಓಕೆ, ಏಯ್ತ್ ಒನ್, ಪೇಡ್ ರೆಂಟ್ ಕಮ್ಸ್ ಅಂಡರ್ ಇಂಡೈರೆಕ್ಟ್ ಇನ್ಕಮ್. ನಾನು ರೆಂಟ್ ನ ಪೇ ಮಾಡ್ತೀನಲ್ಲ ಅದು ನನಗೆ ಇಂಡೈರೆಕ್ಟ್ ಇನ್ಕಮ್ ಅಲ್ಲಿ ಬರುತ್ತೆ ಅಂತ ಹೇಳ್ತಿದ್ದಾರೆ. ನೈನ್ತ್ ಒನ್, ಇಂಟರ್ನೆಟ್ ಇಸ್ ಎ ನೆಟ್ವರ್ಕ್ ಆಫ್ ನೆಟ್ವರ್ಕ್. ಸೊ ನೆಟ್ವರ್ಕ್ ಆಫ್ ನೆಟ್ವರ್ಕ್ಸ್ ನ ನಾವು ಇಂಟರ್ನೆಟ್ ಅಂತ ಹೇಳ್ತೀವಿ ಅಂತ ಹೇಳ್ತಿದ್ದಾರೆ. ಕೀ ಕಾಂಬಿನೇಷನ್ ಫಾರ್ ಜನನಿ ಇಸ್ JNNI ಅಂತ ಕೇಳ್ತಿದ್ದಾರೆ. ಸೊ ಟ್ರೂ ನೋ ಫಾಲ್ಸ್ ಬರಬೇಕು. ಸೊ ಆನ್ಸರ್ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಸೊ CPU ನ ನಾವು ಬ್ರೈನ್ ಆಫ್ ದ ಕಂಪ್ಯೂಟರ್ ಅಂತ ಕರಿತೀವಿ, ಟ್ರೂ. ನೋಟ್ ಪ್ಯಾಡ್ ನ ಟೆಕ್ಸ್ಟ್ ಎಡಿಟರ್ ಅಂತ ಕರಿತೀವಿ, ಸೊ ಟ್ರೂ. ಫಂಕ್ಷನ್ ಕೀ ಆಫ್ ಚೇಂಜ್ ಕೇಸ್ ಬಂದ್ಬಿಟ್ಟು ಕಂಟ್ರೋಲ್ 3 ಅಲ್ಲ, ಸೊ ಫಾಲ್ಸ್. ಸೊ ನಾವು ವರ್ಡ್ ಅಲ್ಲಿ ಡೆಕೋರೇಟಿವ್ ಟೆಕ್ಸ್ಟ್ ನ ಇನ್ಸರ್ಟ್ ಮಾಡಬಹುದು, ಅದನ್ನ ನಾವು ವರ್ಡ್ ಆರ್ಟ್ ಅಂತ ಹೇಳ್ತೀವಿ, ಸೊ ಟ್ರೂ. Excel 2000 ಅಲ್ಲಿ ನಮಗೆ 15 ಡಿಫರೆಂಟ್ ಟೈಪ್ಸ್ ಆಫ್ ಚಾರ್ಟ್ ಇದೆ ಅಂತ ಹೇಳುತ್ತೆ, ಫಾಲ್ಸ್. ಸೊ ಪ್ರತಿಯೊಂದು ಫಾರ್ಮುಲಾನು ಎಕ್ಸೆಲ್ ಅಲ್ಲಿ ಈಕ್ವಲ್ಸ್ ಇಂದ ಸ್ಟಾರ್ಟ್ ಆಗುತ್ತೆ, ಸೊ ಟ್ರೂ. ಸೊ ನಾವು ಪವರ್ ಪಾಯಿಂಟ್ ಅಲ್ಲಿ ಸ್ಲೈಡ್ ಟೈಮಿಂಗ್ಸ್ ನ ರೆಕಾರ್ಡ್ ಮಾಡಬಹುದು, ಸೊ ಟ್ರೂ. ಪೇಡ್ ರೆಂಟ್ ನಮಗೆ ಇನ್ಕಮ್ ಆಗಲ್ಲ, ಎಕ್ಸ್ಪೆನ್ಸ್ ಆಗುತ್ತೆ, ಸೊ ಡೈರೆಕ್ಟ್ ಇಂಡೈರೆಕ್ಟ್ ಇನ್ಕಮ್ ಅಲ್ಲ, ಅದು ಫಾಲ್ಸ್. ಇಂಟರ್ನೆಟ್ ನಾವು ನೆಟ್ವರ್ಕ್ ಆಫ್ ನೆಟ್ವರ್ಕ್ ಅಂತೀವಿ, ಸೊ ಟ್ರೂ. ಕೀ ಕಾಂಬಿನೇಷನ್ ಆಫ್ ಜನನಿ JNNI, ಸೊ ಟ್ರೂ ಅದು, ಅದರಿಂದ ಟ್ರೂ. ಓಕೆ, ಸೊ ನೆಕ್ಸ್ಟ್ ಸೆಟ್ ಆಫ್ ಕ್ವಶನ್ ಬಂದ್ಬಿಟ್ಟು, ಸೊ ನನಗೆ ಒಂದು ಕ್ವಶನ್ ಇರುತ್ತೆ ಅದಕ್ಕೆ 5 ಡಿಫರೆಂಟ್ ಆನ್ಸರ್ಸ್ ಇರುತ್ತೆ. ಸೊ ಆನ್ಸರ್ಸ್ ಯಾವುದು ಅಂತ ಬರಿಬೇಕು, ಆಯ್ತಾ. ಸೊ ಫಸ್ಟ್ ಕ್ವಶನ್ ಬಂದ್ಬಿಟ್ಟು, ದ 5 ಟೈಪ್ಸ್ ಆಫ್ ಕಾಲಮ್ ಚಾರ್ಟ್ಸ್ ಇನ್ MS Excel 2007 ಆರ್. ಸೊ MS Excel 2007 ನಲ್ಲಿ 5 ವಿಧವಾದ ಕಾಲಮ್ ಚಾರ್ಟ್ಸ್ ಯಾವ್ಯಾವು ಅಂತ ಕ್ವಶನ್. ಸೊ ಆನ್ಸರ್ಸ್ ಚೆಕ್ ಮಾಡ್ಕೊಳ್ಳೋಣ. 2D ಕಾಲಮ್ ಚಾರ್ಟ್, 3D ಕಾಲಮ್ ಚಾರ್ಟ್, ಸಿಲಿಂಡರ್ ಕಾಲಮ್ ಚಾರ್ಟ್, ಕೋನ್ ಕಾಲಮ್ ಚಾರ್ಟ್ ಮತ್ತೆ ಪಿರಮಿಡ್ ಕಾಲಮ್ ಚಾರ್ಟ್. ಓಕೆ, ದ ಡಿಫರೆಂಟ್ ಆಪ್ಷನ್ಸ್ ಟು ಇನ್ಸರ್ಟ್ ಕಾಲಮ್ಸ್ ಇನ್ ವರ್ಡ್ 2007 ಆರ್. ಸೊ ಯಾವ ಯಾವ ವಿಧದಲ್ಲಿ ನಾವು ಕಾಲಮ್ ನ ಇನ್ಸರ್ಟ್ ಮಾಡಬಹುದು ವರ್ಡ್ ಅಲ್ಲಿ ಅಂತ ಕೇಳ್ತಿದ್ದಾರೆ. ಓಕೆ, 1, 2, 3, ಲೆಫ್ಟ್ ಮತ್ತೆ ರೈಟ್. ಓಕೆ, ಇಷ್ಟು ವಿಧವಾದಲ್ಲಿ ನಾವು ವರ್ಡ್ ಅಲ್ಲಿ ಕಾಲಮ್ಸ್ ನ ಇನ್ಸರ್ಟ್ ಮಾಡಬಹುದು. ಓಕೆ, ನೆಕ್ಸ್ಟ್ ಸೆಟ್ ಆಫ್ ಕ್ವಶನ್ಸ್ ನೋಡೋಣ. ರೈಟ್ ದ ಎಕ್ಸ್ಪಾನ್ಷನ್ಸ್ ಫಾರ್ ದ ಫಾಲೋಯಿಂಗ್. FTP ಅಂದ್ರೆ ಏನು, HTTP ಅಂದ್ರೆ ಏನು, URL ಅಂದ್ರೆ ಏನು, DNS ಅಂದ್ರೆ ಏನು, WAN ಅಂದ್ರೆ ಏನು ಅಂತ ಬರೀಬೇಕು. ಸೊ ಆನ್ಸರ್ಸ್ ಚೆಕ್ ಮಾಡ್ಕೊಳ್ಳೋಣ. FTP ಅಂದ್ರೆ ಫೈಲ್ ಟ್ರಾನ್ಸ್ಫರ್ ಪ್ರೋಟೋಕಾಲ್, HTTP ಅಂದ್ರೆ ಹೈಪರ್ ಟೆಕ್ಸ್ಟ್ ಟ್ರಾನ್ಸ್ಫರ್ ಪ್ರೋಟೋಕಾಲ್, URL ಅಂದ್ರೆ ಯೂನಿಫಾರ್ಮ್ ರಿಸೋರ್ಸ್ ಲೊಕೇಟರ್, DNS ಅಂದ್ರೆ ಡೊಮೈನ್ ನೇಮ್ ಸರ್ವರ್, WAN ಅಂದ್ರೆ ವೈಡ್ ಏರಿಯಾ ನೆಟ್ವರ್ಕ್ ಅಂತ. ಓಕೆ, ಸೊ ಕೆಳಕಂಡ ಕೀಲಿ ಸಂಯೋಜನೆಗಳಿಗೆ ಅಂದ್ರೆ ಕೀ ಕಾಂಬಿನೇಷನ್ ಗಳಿಗೆ ಕನ್ನಡದ ಪದವನ್ನು ಬರೆಯಿರಿ ಅಂತ. CMDFR, V ಕ್ಯಾಪಿಟಲ್ UMI, ಕ್ಯಾಪಿಟಲ್ AGS, V ಕ್ಯಾಪಿಟಲ್ RTFTI, ಕ್ಯಾಪಿಟಲ್ SIKFX, ಕ್ಯಾಪಿಟಲ್ N. ಸೊ ಇದ್ರದ್ದು ಈಕ್ವಲೆಂಟ್ ಕೀ ಕಾಂಬಿನೇಷನ್ಸ್ ನ ಬರೀಬೇಕು. ಓಕೆ, ಸೊ ಏನಪ್ಪಾ ಅಂದ್ರೆ ಚಂದ್ರ, ಭೂಮಿ, ಆಗಸ, ವೃತ್ತಿ, ಶಿಕ್ಷಣ ಅಂತ ಬರುತ್ತೆ. ಓಕೆ, ರೈಟ್ ಶಾರ್ಟ್ ಕಟ್ ಕೀ ಫಾರ್ ದ ಫಾಲೋಯಿಂಗ್ ವೋಚರ್ಸ್. ಈ ವೋಚರ್ಸ್ ಗೆ ಶಾರ್ಟ್ ಕಟ್ ಕೀ ಬರೀರಿ. ಟ್ಯಾಲಿನಲ್ಲಿ ಯೂಸ್ ಮಾಡುವಂತ ಶಾರ್ಟ್ ಕಟ್ ಕೀಸ್ ಅಂತ ಹೇಳ್ತಾರೆ. ಡೆಬಿಟ್ ನೋಟ್, ಕಾಂಟ್ರಾ, ಪರ್ಚೇಸ್, ರೆಸಿಪ್ಟ್, ಸೇಲ್ಸ್ ಇವೆಲ್ಲಾನು ವೋಚರ್ಸ್ ಗಳು. ಓಕೆ, ಸೊ ಆನ್ಸರ್ಸ್ ಚೆಕ್ ಮಾಡ್ಕೊಳ್ಳೋಣ. ಡೆಬಿಟ್ ನೋಟ್ ಗೆ ಕಂಟ್ರೋಲ್ F9, ಕಾಂಟ್ರಾಗೆ F4, ಪರ್ಚೇಸ್ ಗೆ F9, ರೆಸಿಪ್ಟ್ ಗೆ F6, ಸೇಲ್ಸ್ ಗೆ F8. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್.
ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಶೇರ್ ಮಾಡಿ, ನಿಮ್ಮ ಬಂದಿರುವಂತ ಸ್ಕೋರ್ಸ್ ನ ಕಮೆಂಟ್ ಮಾಡಿ, ಅಥವಾ ನೀವೇನಾದ್ರು ಒಪಿನಿಯನ್ ನ ಶೇರ್ ಮಾಡ್ಬೇಕು ಅಂದ್ರೆ ಕಮೆಂಟ್ ಮಾಡಿ. ಸೊ ಈ ರೀತಿ ಮೋರ್ ವಿಡಿಯೋಸ್ ಬೇಕು ಅಂದ್ರೆ ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ಗೆ. ಆಮೇಲೆ ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಪ್ರೆಸ್ ಮಾಡಿ, ಅವಾಗ ನಾನು ಏನಾದ್ರು ಹೊಸ ವಿಡಿಯೋಸ್ ಅಪ್ಲೋಡ್ ಮಾಡಿದ್ರೆ ಯೂಟ್ಯೂಬ್ ಅಲ್ಲಿ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ ನಿಮ್ಮ ಯೂಟ್ಯೂಬ್ ಚಾನಲ್. ಫಾರ್ ಮೋರ್ ಡೀಟೇಲ್ಸ್ ಕಾಂಟ್ಯಾಕ್ಟ್ ಮೀ ಅಟ್ rashmimahesh@gmail.com. ಸೊ ನನ್ನ ಯೂಟ್ಯೂಬ್ ಹ್ಯಾಂಡಲ್ ಪೇಜ್ ಏನಪ್ಪಾ ಅಂದ್ರೆ www.youtube.com/@rashmimahesh. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸೊ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ.